ಮಂಡ್ಯದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾ ಇರೋದು ಅಧಿಕೃತ ಆಗಿದೆ. ಈ ಬೆನ್ನಲ್ಲೇ ಎಲ್ಲರ ಚಿತ್ತ ನೆಟ್ಟಿರೋದು ಸುಮಲತಾ ಅವರ ರಾಜಕೀಯ ನಡೆ ಬಗ್ಗೆ. ಆ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಸುಮಲತಾ ಅವರು ತಟಸ್ಥವಾಗ್ತಾರಾ ಅಥವಾ ರೆಬಲ್ ಆಗ್ತಾರಾ ಅನ್ನೋ ಪ್ರಶ್ನೆ ಇದೆ. ಮಂಡ್ಯದಲ್ಲಿ ಸುಮಲತಾ ಅವರ ಬಂಡಾಯ ಸಿಗುತ್ತಾ ಅಥವಾ ಸಹಕಾರ ಸಿಗುತ್ತಾ? ಈ ಪ್ರಶ್ನೆಗೆ ಇಲ್ಲಿ ತನಕ ಯಾವುದೇ ಸ್ಪಷ್ಟ ಉತ್ತರವನ್ನ ಸುಮಲತಾ ಅವರು ಕೊಟ್ಟಿಲ್ಲ. ಆ ಉತ್ತರ ಕೊಡೋ ನಿಟ್ಟಿನಲ್ಲಿ ಇವತ್ತು ಮಹತ್ವದ ಸಭೆಯನ್ನ ತಮ್ಮ ಬೆಂಬಲಿಗರ ಜೊತೆಗೆ ನಡೆಸ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಮಂಡ್ಯದಲ್ಲೇ ತಮ್ಮ ಡಿಸಿಷನ್ ಅನ್ನ ಹೇಳಬೇಕು ಅಂತ ಸುಮಲತಾ ಅವರು ಬಯಸ್ತಾ ಇದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಬೆಂಬಲಿಗರ ಅಭಿಪ್ರಾಯ ಪಡೆದು ಹಾಗೆ ಬಿಜೆಪಿ ಹೈಕಮಾಂಡ್ ನಿಂದ ಏನ್ ಸಂದೇಶ ಬಂದಿದೆ ಆ ಸಂದೇಶವನ್ನ ಅವರಿಗೂ ಕೊಟ್ಟು ಆ ಬಗ್ಗೆ ಅಭಿಪ್ರಾಯವನ್ನ ಕೂಡ ಪಡೆದು ಫೈನಲಿ ಡಿಸೈಡ್ ಮಾಡ್ತಾರೆ ಸುಮಲತಾ ಅವರು. ಇಲ್ಲಿ ತನಕ ತಮ್ಮ ಡಿಸಿಷನ್ ಅನ್ನ ಪೆಂಡಿಂಗೇ ಇಟ್ಟಿದ್ದಾರೆ ಅನ್ನೋ ಮಾತುಗಳು ಓಡಾಡ್ತಾ ಇದಾವೆ. ಇನ್ನೊಂದು ಕಡೆ ನೀವು ಫೋಟೋ ನೋಡ್ತಾ ಇದ್ದೀರಲ್ಲ, ಇಲ್ಲಿ ವಿಜೇಂದ್ರ ಅವರು ಸುಮಲತಾ ಅವ್ರನ್ನ ಭೇಟಿ ಮಾಡಿದ್ದೇ ಸಂಧಾನದ ಭಾಗವಾಗಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಫೋಟೋಸ್ ಲಭ್ಯ ಆಗ್ತಾ ಇದೆ. ಸುಮಲತಾ ಹಾಗೂ ನಮ್ಮ ನಡುವಿನ ಬಾಂಧವ್ಯ ಎಲ್ಲವೂ ಕೂಡ ಸರಿಯಾಗಿ ಇದೆ ಅನ್ನೋ ಸಂದೇಶವನ್ನ ಕೊಡೋ ನಿಟ್ಟಿನಲ್ಲಿ ಆಗಿದೆಯಂತೆ. ಸಂಧಾನದ ಸಭೆಯ ಭಾಗವಾಗಿ ನಿಮಗೆ ಮುಂದೆ ರಾಜಕೀಯ ಭವಿಷ್ಯ ಇದೆ ಅನ್ನೋದನ್ನ ತಿಳಿಸಿದ್ದಾರಂತೆ. ಸುಮಲತಾಗೆ ಬಿಜೆಪಿ ಹೈಕಮಾಂಡ್ ನಿಂದ 3 ಸಂದೇಶ ರವಾನೆ ಆಗಿದೆ. 3 ಸಂದೇಶದ ಮೊದಲನೇ ಭಾಗ ನೀವು ಗಮನಿಸ್ತಾ ಇದ್ದೀರಾ. ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಬಿಕಾಸ್ ಸುಮಲತಾ ಅವರು ಏನೇ ಡಿಸಿಷನ್ ಅನ್ನ ತಗೊಂಡ್ರು ಅದರ ಗಂಭೀರ ಪರಿಣಾಮ ನಿಶ್ಚಿತವಾಗಿ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಆಗೇ ಆಗತ್ತೆ. ಹೀಗಾಗಿ ಅವರ ಸಪೋರ್ಟ್ ತಗೊಂಡ್ರೆ ಒಂದು ಅಸೆಟ್ ಇದ್ದಂಗೆ ಸುಮಲತಾ ಅವರ ಸಪೋರ್ಟ್ ಸಿಕ್ಕಿದ್ರೆ, ಸೊ ಅದನ್ನ ಕಾನ್ಸಂಟ್ರೇಟ್ ಮಾಡಿದೆ ಬಿಜೆಪಿ ಹೈಕಮಾಂಡ್. ಹಾಗೆ ಬಿಜೆಪಿ ಸೇರುವಂತೆ ಕೂಡ ವಿಜೇಂದ್ರ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡು ಇದನ್ನೇ ಬಯಸ್ತಾ ಇದೆ, ನೀವು ನಮ್ಮ ಜೊತೆಗೆ ಬನ್ನಿ, ನಿಮಗೆ ರಾಜಕೀಯ ಭವಿಷ್ಯ ಚೆನ್ನಾಗಿದೆ ಅನ್ನೋದನ್ನ ತಿಳಿಸಿದ್ದಾರಂತೆ. ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಸುಮಲತಾ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಇಷ್ಟು ದಿನದಿಂದ ಅವರು ಸಂಸದೆ ಆದ ಡೇ 1 ಇಂದ ಕೂಡ ಅವರಿಗೆ ಇಂಥದ್ದೊಂದು ಆಫರ್ ಇತ್ತು, ಬಟ್ ನಯವಾಗಿ ಅದನ್ನ ತಿರಸ್ಕರಿಸ್ತಾ ಬರ್ತಾ ಇದ್ರು. ಅಂದ್ರೆ ಟೆಕ್ನಿಕಲ್ ಸಮಸ್ಯೆ ಇದೆ, ನನಗೂ ಆಸೆ ಇದೆ ಅಂತೆಲ್ಲ ಹೇಳ್ಕೊಂಡು ಟೈಮ್ ಬೈ ಮಾಡ್ತಾ ಬರ್ತಾ ಇದ್ರು. ಈಗ ಕಾಲ ಸನ್ನಿಹಿತವಾಗಿದೆ, ಬನ್ನಿ ಬಿಜೆಪಿಗೆ ಅಂತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಆಹ್ವಾನಕ್ಕೆ ಏನ್ ರಿಯಾಕ್ಷನ್ ಸಿಕ್ಕಿದೆ ಗೊತ್ತಿಲ್ಲ. ಆದ್ರೆ ಸಂಧಾನ ಸಭೆಯಲ್ಲಿ ಸಾಕಷ್ಟು ಭರವಸೆಯ ಬೆಟ್ಟವನ್ನೇ ಕೊಡಲಾಗಿದೆ, ತೋರಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈ ತರದೊಂದು ಭರವಸೆ ಇದೆ, ನೀವು ಬಂದ್ರೆ ಈ ರೀತಿ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಆಫರ್ಗಳ ಬಗ್ಗೆ ಕೂಡ ಹೇಳಿದ್ದಾರಂತೆ. ನಾಳೆ ದಿನ ನನ್ನ ಬೆಂಬಲಿಗರು ಬರ್ತಾ ಇದ್ದಾರೆ. ನಾನು ಹೇಳಿದ್ದಿಷ್ಟೇ, ಯಾವುದೇ ನಿರ್ಧಾರ ನಾನು ತಗೊಳ್ಳುವಾಗ ಮೊದಲಿಂದಲೂ ನನ್ನ ಬೆಂಬಲಿಗರು, ನನ್ನ ಹಿತೈಷಿರು ಅವ್ರನ್ನ ಬಿಟ್ಟು ನಾನು ಯಾವುದೇ ನಿರ್ಧಾರ ತಗೊಳ್ಳಲ್ಲ. ಅವರಿಂದನೂ ಅಷ್ಟು ವಿಚಾರಗಳನ್ನು ನಾನು ತಿಳ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ನನ್ನ ನಿಲುವು ಏನೇ ಇರಲಿ ನಾನು ಮಂಡ್ಯದಲ್ಲೇ ಬಂದು ನಾನು ಘೋಷಣೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವ್ರಿಗೆ ಹೇಳಿದ್ದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಮಾತು, ನಾನು ಕೊಟ್ಟಿರೋ ಮಾತು, ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ವಾಗ್ದಾನ ಮಾಡಿದ್ದೀನಿ ಅದನ್ನು ಪ್ರತಿಯೊಂದೂ ನಾನು ನಿಭಾಯಿಸ್ಕೊಂಡೇ ಬರ್ತಾಯಿದ್ದೀನಿ. ಈಗಲೂ ಅಷ್ಟೇ, ನಾನು ಇನ್ನು ಮಂಡ್ಯ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಎಲ್ಲೂ ನಾನು ಹೇಳಿಲ್ಲ. ನಾನು ಏನೇ ಇದ್ದರೂ ನನ್ನ ಗುರುತು, ನನ್ನ ಒಂದು ಐಡೆಂಟಿಟಿ, ನನ್ನ ಅಸ್ತಿತ್ವ ಅಂದರೆ ಅದು ಮಂಡ್ಯನೇ. ಅದನ್ನು ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಭೇಟಿಗೆ ನಂದೇನೂ ಆಕ್ಷೇಪನೂ ಇಲ್ಲ, ಅದರಲ್ಲೇನು ನನಗೇನು ತೊಂದರೆನೂ ಇಲ್ಲ. ಭೇಟಿ ಮಾಡೋದು ಯಾರೇ ಇದು ಅಂಬರೀಷ್ ಅವ್ರ ಮನೆ, ಯಾರೇ ಬಂದ್ರೂ ಅವ್ರಿಗೆ ಯಾವ ರೀತಿ ಗೌರವ ಕೊಟ್ಟು ನಾವು ರಿಸೀವ್ ಮಾಡ್ತೀವಿ ಅನ್ನೋದು ಈಗಲ್ಲ, ಮೊದಲಿಂದ ಅದನ್ನೇ ನಾವು ನೋಡಿ ಕಲಿತು ಬಂದಿರೋದು. ನಮ್ಮ ಮನೆಗೆ ಯಾರೇ ಬಂದ್ರೂ ನಮಗೆ ಅದು ಸ್ವಾಗತನೇ, ಅವ್ರಿಗೆ ಅಷ್ಟೇ ಗೌರವದಿಂದ ನಾವು ರಿಸೀವ್ ಮಾಡ್ತೀವಿ. ಮನವೊಲಿಸ್ತಕ್ಕಂಥದ್ದೆಲ್ಲ ಮಂಡ್ಯ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರನ್ನ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಬದಲಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ನಮ್ಮ ಕೇಂದ್ರದ ವರಿಷ್ಠರು ಜಾತ್ಯತೀತ ಜನತಾದಳಕ್ಕೆ ಬಿಟ್ಟುಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಂಸದರನ್ನು ಭೇಟಿ ಮಾಡಿ ಅವರ ಸಹಕಾರವನ್ನು ಕೇಳಬೇಕಾಗಿರ್ತಕ್ಕಂಥದ್ದು ನಂದು ಕೂಡ ಕರ್ತವ್ಯ ಇದೆ. ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅವರು ಕೂಡ ಎಲ್ಲ ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಬಟ್ ನನಗಂತೂ ವಿಶ್ವಾಸ ಇದೆ, ಅವ್ರು ನಮ್ಮ ಜೊತೆಲಿ ಇರ್ತಾರೆ.
ನಮ್ಮ ಪಕ್ಷಕ್ಕೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ. ಇದು ಅವರಿಗೆ ತಾತ್ಕಾಲಿಕ ಹಿನ್ನಡೆ ಅಂತ ಅನ್ನಿಸ್ಬೋದು, ಆದರೆ ಮುಂದೆ ಭವಿಷ್ಯದಲ್ಲಿ ಅದು ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ ಅನ್ನೋದನ್ನು ನಾನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ನಮ್ಮ ರಾಷ್ಟ್ರೀಯ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಲೋಕಸಮರಕ್ಕೆ ಜೆಡಿಎಸ್ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ತನ್ನ ಹುರಿಯಾಳುಗಳು ಯಾರು ಅನ್ನೋದನ್ನ ತಿಳಿಸಿದೆ. ಅಧಿಕೃತ ಪ್ರಕಟಣೆಯ ಮೂಲಕ ಈ 3 ಜನ ಕೂಡ ನಮ್ಮ ಕಡೆಯಿಂದ ಫೀಲ್ಡ್ಗೆ ಇಳಿತಾ ಇದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ. ಪ್ರಮುಖವಾಗಿ 3 ಕ್ಷೇತ್ರಗಳ ಅಭ್ಯರ್ಥಿಯನ್ನ ದೇವೇಗೌಡರೇ ಬಿಡುಗಡೆ ಮಾಡಿದ್ದಾರೆ. ಮಂಡ್ಯಕ್ಕೆ ನಿರೀಕ್ಷೆ ಮಾಡಿದಂತೆ ಹಾಗೂ ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾ ಇದ್ದಾರೆ. MP ಚುನಾವಣೆಯಲ್ಲಿ 6ನೇ ಸಲ ಕಂಟೆಸ್ಟ್ ಮಾಡ್ದಂಗೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರ ರಾಜಕೀಯ ಚುನಾವಣಾ ದೃಷ್ಟಿಯಲ್ಲಿ ನಾವು ನೋಡಿದಾಗ ಒಟ್ಟು ಇದವರಿಗೆ 13ನೇ ಚುನಾವಣೆ ಆದಂಗೆ ಆಗ್ತಾ ಇದೆ. ಅಂದರೆ MLA MP ಎರಡೂ ಸೇರಿಸಿ ನಾನು ಹೇಳ್ತಾ ಇರೋದು. ಸೊ ಮಂಡ್ಯದಿಂದ ಈ ಸಲ ಸಂಸತ್ ಪ್ರವೇಶವನ್ನ ಬಯಸಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾ ಇದ್ದಾರೆ. JDS ಚಿಹ್ನೆಯಡಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಕಡೆ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಅಖೈರುಗೊಳಿಸಲಾಗಿದೆ. 2ನೇ ಅವಧಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರ ಹೆಸರನ್ನ ಅಖೈರುಗೊಳಿಸಲಾಗಿದೆ. ಕೋಲಾರದಲ್ಲಿ ಸಸ್ಪೆನ್ಸ್ ಇತ್ತು. ಆ ಸಸ್ಪೆನ್ಸ್ಗೆ ಉತ್ತರವನ್ನ ಕೂಡ JDS ಕೊಟ್ಟಿದೆ. 3 ಜನರ ಹೆಸರಿತ್ತು. ಸಮೃದ್ಧಿ ಮಂಜುನಾಥ್, ನಿಸರ್ಗ ನಾರಾಯಣ ಸ್ವಾಮಿ ಜೊತೆಗೆ ಮಲ್ಲೇಶ್ ಬಾಬು. ಅಂತಿಮವಾಗಿ ಬಂಗಾರಪೇಟೆಯಿಂದ ಕಂಟೆಸ್ಟ್ ಮಾಡಿ 2 ಸಲ ಸೋತಂತಹ ಮಲ್ಲೇಶ್ ಬಾಬುಗೆ ಈ ಬಾರಿ ಟಿಕೆಟ್ ಅನ್ನ ಕೊಡಲಾಗಿದೆ. ಕೋಲಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗ ಡೀಟೇಲ್ಸ್ ನಾವು ನೋಡ್ತಾ ಇದ್ದೀವಿ. ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ 3 ಜನರ ಹೆಸರನ್ನ ಫೈನಲ್ ಮಾಡ್ಕೊಂಡಿದ್ರು. ಕಾಂಗ್ರೆಸ್ನವರ ಟಿಕೆಟ್ ಬಿಡುಗಡೆಯ ನಂತರ ನಾವು ಈ 3 ಜನರಲ್ಲಿ ಒಬ್ಬರನ್ನ ಕನ್ಫರ್ಮ್ ಮಾಡೋಣ ಅಂತ ಇದ್ರು. ಬಟ್ ಅವರ ಟಿಕೆಟ್ ಗೊಂದಲ ಇನ್ನೂ ಬಗೆಹರಿದಿಲ್ಲ ಕಾಂಗ್ರೆಸ್ನಲ್ಲಿ. ಸೊ ವಿಳಂಬ ಮಾಡೋದು ಇನ್ನೂ ಬೇಡ ಅಂತ ಹೇಳಿ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಮಂಡ್ಯದಿಂದ ಬಹಳ ಹೈ ವೋಲ್ಟೇಜ್ ಕ್ಷೇತ್ರ. ಇಡೀ ರಾಜ್ಯದಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ಕಂಡಂತಹ ಮಾಜಿ ಮುಖ್ಯಮಂತ್ರಿ, ಜೊತೆಗೆ 6ನೇ ಸಲ MP ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಈ ಹಿಂದೆ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಅವರು MP ಆಗಿದ್ರು ಮತ್ತು ಅಲ್ಲಿ ಸೋತು ಇದ್ರು ಕೂಡ. ಬೆಂಗಳೂರು ಗ್ರಾಮಾಂತರದಲ್ಲಿ ಕಂಟೆಸ್ಟ್ ಮಾಡಿದ್ರು, ಗೆದ್ದಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಕಂಟೆಸ್ಟ್ ಮಾಡಿದಾಗ ವೀರಪ್ಪ ಮೊಯ್ಲಿ ವಿರುದ್ಧ 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಈಗ ಮಂಡ್ಯದಿಂದ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿತಾ ಇದ್ದಾರೆ. ಸೊ ಒಕ್ಕಲಿಗರ ಕೋಟೆಯಲ್ಲಿ ಹೇಗೆ ಜಯ ಸಾಧಿಸ್ತಾರೆ ಅನ್ನೋದು ಕುತೂಹಲ. ಹಾಗೆ JDSಗೆ ಈ ಚುನಾವಣೆ ತಮ್ಮ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಆಗ್ತಾ ಇದೆ. ಕಾರಣ ಲಾಸ್ಟ್ ಟೈಮ್ ಹಳೆ ಮೈಸೂರು ಭಾಗದಲ್ಲಿ 3% ವೋಟು ವೃದ್ಧಿಸಿಕೊಂಡಿತ್ತು BJP. ಆಮೇಲೆ 5% ವೋಟು JDSನಿಂದ ಶಿಫ್ಟ್ ಆಗಿತ್ತು. ಆ 8%ನಷ್ಟು ವೋಟ್ ಹೋಗಿದ್ದು ಬಹಳ ಲಾಸ್ ಆಯ್ತು ನಮಗೆ ಅನ್ನೋದು ಅವ್ರ ಮಾತು. ಹೀಗಾಗಿ ತಮ್ಮ ಶಕ್ತಿಯನ್ನ ವೃದ್ಧಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಲೋಕಸಭೆ ಚುನಾವಣೆ ಒಳ್ಳೆ ಅವಕಾಶ. ಹೀಗಾಗಿ ಸಮರ್ಥ ಅಭ್ಯರ್ಥಿಗಳನ್ನ ನಾವು ಹಾಕಿದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ.